ಹೇಳೋದು? ನಿಮ್ಮ ಅಣ್ಣ ಅದಕ್ಕೆ ನಮ್ಮ ಮನೆಗೆ ಬಂದಿದ್ರು. ಅದು ಗೊತ್ತಾಯ್ತು ಬೇಬಿ, ಮೆಸೇಜ್ ನೋಡಿದೆ, ಮುಂದಕ್ಕೆ ಹೇಳು. ಬಂದಿದ್ದು ಅಲ್ಲದೆ ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ನಮ್ಮ ರಿಲೇಷನ್ಶಿಪ್ ಬಗ್ಗೆ ಎಷ್ಟು ಚೀಪಾಗಿ ಕಮೆಂಟ್ ಮಾಡಿದ್ರು ಗೊತ್ತಾ? ನಂಗೆ ತುಂಬ ಹರ್ಟ್ ಆಯಿತು ಜೈ. ಬೇಬಿ ಎಕ್ಸಾಕ್ಟಾಗಿ ಏನಾಯ್ತು ಅಂತ ಹೇಳು ಪ್ಲೀಸ್. ನಾವಿಬ್ಬರು ದೂರ ದೂರ ಇರಬೇಕಂತೆ, ನಮ್ಮ ಮಧ್ಯದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಂತೆ, ಇಲ್ಲಾಂದರೆ ಪರಿಣಾಮ ನೆಟ್ಟಗಿರಲ್ವಂತೆ. ಅಷ್ಟೇ ಅಲ್ಲ, ಇನ್ನೂ ಏನೇನೆಲ್ಲ ಹೇಳಿದ್ರು ಗೊತ್ತಾ? ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂತೆಲ್ಲ ತುಂಬ ಲೋ ಕ್ಲಾಸಾಗಿ ಮಾತಾಡಿದ್ರು. ನಿಮ್ಮ ಅಣ್ಣನ ನಾನು ತುಂಬ ದೊಡ್ಡ ವ್ಯಕ್ತಿ ಅಂದ್ಕೊಂಡಿದ್ದೆ, ಆದರೆ ಅವರು ಈ ಥರ ಎಲ್ಲ ಮಾತಾಡ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ. ಏನು ಹೇಳ್ತಾ ಇದೆಯಾ ಬೇಬಿ ನೀನು? ನಮ್ಮಣ್ಣ ಅಷ್ಟು ಚೀಪಾಗಿ ಮಾತಾಡೋದ್ನ ನನಗೆ ನಿಜ ನಂಬಕ್ಕಾಗ್ತಿಲ್ಲ. ನಂಬಲೇಬೇಕು. ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಲ್ಲ, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಂಗೆ ಎಷ್ಟು ಹರ್ಟ್ ಆಯಿತು ಗೊತ್ತಾ? ನನ್ನ ಲೈಫಲ್ಲೇ ನಾನು ಯಾರ ಹತ್ರನೂ ಈ ಥರ ಎಲ್ಲ ಅನ್ಸ್ಕೊಂಡೇ ಇರಲಿಲ್ಲ. ಅವ್ರು ಆ ಥರ ಎಲ್ಲ ಮಾತಾಡ್ತಾ ಇದ್ರೆ ನನಗೆ ಹೇಗಾಯಿತು ಗೊತ್ತಾ ಚೈ? ನಂಗೆ ಇದೆಲ್ಲ ಬೇಕಾಗಿತ್ತಾ? ನಿಮಗೆ ಕ್ಲೋಸ್ ಆಗಿದ್ದ ತಪ್ಪಿಗೆ ನಾನು ಇಷ್ಟೊಂದೆಲ್ಲ ಅನ್ಸ್ಕೊಬೇಕಿತ್ತಾ? ಏಯ್ ಬೇಬಿ ಕೂಲ್ ಆಗು, ನೀನು ಫಸ್ಟ್ ಕೂಲ್ ಆಗು. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನಾನು ಇದೀನಿ ತಾನೆ, ನಾನೆಲ್ಲ ನೋಡ್ಕೋತೀನಿ. ಐ ಡೂ ಸಮಥಿಂಗ್, ಟ್ರಸ್ಟ್ ಮೀ. ಏನು ಮಾಡ್ತೀರಾ? ಹಾಂ, ನಿಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ನಿಮ್ಮ ಅಣ್ಣ ಅದಕ್ಕೇನೆ ಬಂದು ಹೇಳಿ ಹೋದ್ರಲ್ಲ. ಒಂದು, ನೀವು ಸುಮ್ಮನಾಗ್ತೀರಾ, ಇಲ್ಲ ನನ್ನ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಂಡು ಹೋಗ್ತೀರಾ. ಅಷ್ಟೇ ಅಷ್ಟೇ ನೀವು ಮಾಡೋದು. ಬೇಬಿ ಬೇಬಿ ಪ್ಲೀಸ್ ಬೇಬಿ, ಯಾಕೆ ಹೀಗೆಲ್ಲ ಮಾತಾಡ ನನಗೆ ಹರ್ಟ್ ಮಾಡ್ತಿದ್ಯಾ? ನಾನು ನಿನ್ನ ಬಿಟ್ಕೊಡ್ತೀನ? ಅದು ಸಾಧ್ಯನಾ? ಯೋಚನೆ ಮಾಡು ಬೇಬಿ, ನಾನು ನಿನ್ನ ಅಷ್ಟು ಹಚ್ಕೊಂಡಿದ್ದೀನಿ, ನೀನು ಎಷ್ಟು ಇಷ್ಟಪಡ್ತೀನಿ ಅನ್ನೋದು ನಿನಗೆ ಗೊತ್ತು ತಾನೆ. ನೋಡು, ಇಲ್ಲಿ ಏನು ಎತ್ತ ಅಂತ ವಿಷಯ ತಿಳ್ಕೊಂಡು ಅದಕ್ಕೆ ಏನು ಮಾಡಬೇಕು ನಾನು ಖಂಡಿತ ಮಾಡೇ ಮಾಡ್ತೀನಿ. ಪ್ಲೀಸ್ ಟ್ರಸ್ಟ್ ಮೀ. ಅದ್ರ ಒಂದಂತೂ ತಿಳ್ಕೊ, ನಿನ್ನನ್ನು ಬಿಟ್ಕೊಡೋ ಮಾತೇ ಇಲ್ಲ. ನಿನ್ನ ಯಾವತ್ತೂ ನಾನು ಬಿಟ್ಕೊಡೋದಿಲ್ಲ. ಯಾರು ಏನಾದರೂ ಅನ್ಲಿ, ಏನಾದರೂ ಆಗಲಿ. ಬಟ್ ದಯವಿಟ್ಟು ಇನ್ನೊಂದ್ಸರಿ ಈ ಥರ ಎಲ್ಲ ಮಾತಾಡಿ ನನಗೆ ಹರ್ಟ್ ಮಾಡಬೇಡ, ಆಯ್ತಾ? ನಾನು ಏನೋ ಒಂದು ಮಾಡ್ತೀನಿ, ನೀನು ಆರಾಮಾಗಿರು. ಓಕೆ, ಅದೇನು ಮಾಡ್ತೀರಾ ಆದಷ್ಟು ಬೇಗ ಮಾಡಿ. ಇದನ್ನೆಲ್ಲ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಜೈ. ಸರಿ ಬೇಬಿ, ಒಂದು ನಿಮಿಷ. ನಾನು ರೀ ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನನಗೆ ನಿಮ್ಮನೆ ಈ ಥರ ನೋಡೋಕ್ಕಾಗಲ್ಲ ರೀ. ಸಹನೆ ಸಂಕಟ ಆಗ್ತೈತೆ. ಮಲ್ಲಿ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದೀನಿ ನಾನು. ಈಗ ನಾನು ನಿನ್ನ ಹತ್ರ ಬಂದು ಇರೋ ವಿಷಯ ಎಲ್ಲ ಹೇಳಿದೆ, ಸರಿ ಹೋಯ್ತು. ಅದೇ ಒಂದು ವೇಳೆ ನನಗಿಂತ ಮುಂಚೆ ಅಣ್ಣ ಅದಕ್ಕೆ ಬಂದು ನಿನ್ನ ಹತ್ರ ಈ ವಿಚಾರ ಎಲ್ಲ ಹೇಳಿ, ನೀನು ಅದನ್ನ ಕೇಳಿ ಅದನ್ನ ನಂಬಿ ನನ್ನನ್ನು ಕೆಟ್ಟವನು ಅಂತ ಅನ್ಕೊಂಡಿದ್ದಿದ್ರೆ ನನಗೆ ಏನು ಮಾಡಬೇಕಿತ್ತು ಮಲ್ಲಿ? ಹಾಗೇನಾದ್ರೂ ಆಗಿದ್ದಿದ್ರೆ ನಾನು ಬದುಕಿದ್ದನ್ನು ಸತ್ತಾಗ್ತಿತ್ತಲ್ಲ ಮಲ್ಲಿ. ಹಂಗೆಲ್ಲ ಮಾತಾಡ್ಬೇಡ್ರಿ, ಬಿಡ್ತು ಅನ್ನಿ. ನೀವು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೋಬೇಡ್ರಿ. ನನಗೆ ನಿಮ್ಮನೆ ಥರ ನೋಡಕ್ ಆಗಿಲ್ಲ. ನಾನಾದ್ರೂ ಏನ್ ಮಾಡ್ಲಿ ಮಲ್ಲಿ? ಈ ಥರದ್ದೇನಾದ್ರೂ ಆಗಿ ಎಲ್ಲಿ ನೀ ನನ್ನಿಂದ ದೂರ ಆಗ್ತೀಯೋ, ಅಥವಾ ಎಲ್ಲರೂ ಸೇರಿ ಎಲ್ಲಿ ನಮ್ಮಿಬ್ರನ್ನು ದೂರ ಮಾಡ್ತಾರೋ ಅನ್ನೋ ಭಯ ಕಾಡ್ತಿದೆ ಮಲ್ಲಿ ನನಗೆ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಹಂಗೆಲ್ಲ ಆಗಕ್ಕೆ ಹೆಂಗ್ ಸಾಧ್ಯ ಹೇಳಿ? ಯಾರು ಏನೇ ಬಂದು ಹೇಳಿದ್ರು ನಾನು ನಂಬೇಕಲ್ಲ. ಯಾಕೆಂದ್ರೆ ನೀವೇನು ಅಂತ ನನಗೆ ಗೊತ್ತೈತೆ. ಎಂತ ಬಿರುಗಾಳಿ ಬೀಸಿದ್ರು ನನ್ನ ನಂಬಿಕೆ ಅನ್ನೋ ಬುಡ ಅಲ್ಲಾಡಕ್ಕಿಲ್ಲ ರೀ. ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀನಿ ನಾನು. ನೀವೇನು ಯೋಚನೆ ಮಾಡಬೇಡ್ರಿ. ನಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರ್ತೈತೆ. ನಮ್ಮನ್ನು ಯಾರಿಂದನೂ ದೂರ ಮಾಡೋಕ್ಕಾಗಿಲ್ಲ. ನಿಜ ನಮ್ಮಲ್ಲಿ ನೀನು ನಂಬೋದು ತಾನೆ? ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ನಿನಗೆ ನನ್ನ ಮೇಲಿರೋ ನಂಬಿಕೆ ಕಡಿಮೆ ಆಗಲ್ಲ. ಖಂಡಿತ ಬದಲಾಗಲ್ಲ ರೀ. ನೀವೇ ನನಗೆಲ್ಲ. ನಾನು ನಿಮ್ಮನ್ನು ಯಾವತ್ತೂ ಬಿಟ್ಕೊಡಲ್ಲ. ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಾಸ ಅಂತಾರೆ. ಸದ್ಯಕ್ಕೆ 7 ನಂಬಿಕೆ ಒಂದು ಉಳಿಸ್ಕೊಂಡಲ್ಲ, ಸಮಾಧಾನ ಆಯ್ತು. ಈಗ ಅವರಿಬ್ಬರನ್ನ ಹೇಗೆ ಬ್ಯಾಲೆನ್ಸ್ ಮಾಡಲಿ? ಯಾಕಕ್ಕರೆ? ಬಾ ಕುತ್ಕೋ, ಹೇಳ್ತೀನಿ. ಅಲ್ಲ, ಅಲ್ಲೇ ಮಾತಾಡ್ಬೋದಾಗಿತ್ತಲ್ಲ. ಕುತ್ಕೋ. ಮಲ್ಲಿ, ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್ ಆಗ? ಹೇಳಿ ಅಕ್ಕರೆ. ಜಯದೇವ್ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರಾ? ಐ ಮೀನ್, ಇಂಥ ಸ್ಥಿತಿಯಲ್ಲಿ ನೀನು ಬೇಕು ಬೇಡಗಳನ್ನ ತಿಳ್ಕೊಂಡು ಅದನ್ನ ಪೂರೈಸ್ತಿದ್ದಾರಾ? ನೀನು ಕೇರ್ ಮಾಡ್ತಿದ್ದಾರೆ ತಾನೆ? ನಿನ್ನ ಕಡೆ ಗಮನ ಕೊಡ್ತಿದಾರಲ್ವಾ? ಯಾಕಕ್ಕರೆ ಹಿಂಗೆ ಕೇಳ್ತಿದ್ದೀರಾ? ಅವ್ರು ನನ್ನ ಸಂದಾಗ ನೋಡ್ಕೊಂತವ್ರೆ, ಸಾನಿ ಸಂದಾಗ ನೋಡ್ಕೊಂತವ್ರೆ. ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟವ್ರೆ. ಅವ್ರು ಯಾವಾಗ್ಲೂ
ನಿನ್ನ ಮಲ್ಲಿಗೆ ಹೂವಿನ ಥರ ನೋಡ್ಕೊಂತೀನಿ ಅಂತ ಹೇಳ್ತಿರ್ತಾರೆ. ಬರೀ ಹೇಳೋದಲ್ಲ, ಮಲ್ಲಿಗೆ ಹೂವಿನ ಥರ ನೋಡ್ಕೊಂತಾರೆ ಕೂಡ. ಅಲ್ಲ, ಯಾಕೆ ಕೇಳಿದೆ ಅಂದರೆ ಇತ್ತೀಚೆಗೆ ಅವ್ರ ಮನೆಗೆ ಲೇಟಾಗಿ ಬರ್ತಿದ್ದಾರೆ, ಹೊತ್ತು ಗೊತ್ತಿಲ್ಲದೆ ಹೋಗ್ತಿದ್ದಾರೆ. ಅವ್ರ ಗಮನ ಜಾಸ್ತಿ ನಿನ್ನನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದಲ್ವಾ ಮಲ್ಲಿ? ಐ ಮೀನ್ ಆಫೀಸು, ಮೀಟಿಂಗ್ಸು ಅದು ನೋಡು ಮಲ್ಲಿ, ನೀನು ಆಗಾಗ ಅವ್ರನ್ನ ವಿಚಾರಿಸ್ತಿರ್ಬೇಕು. ಎಲ್ಲಿ ಹೋಗ್ತಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ? ಒಂದು ಕೆಲಸ ಮಾಡು, ನೀನು ಆಗಾಗ ವಿಡಿಯೋ ಕಾಲ್ ಮಾಡು. ಯಾವಾಗ ವಾಪಸ್ ಮನೆಗೆ ಬರ್ತಿದ್ದೀರಾ, ನಾನು ನಿಮ್ಗೋಸ್ಕರ ಕಾಯ್ತಿದ್ದೀನಿ ಅಂತೆಲ್ಲ ಹೇಳು. ಆದಷ್ಟು ಅವ್ರನ್ನ ನಿನ್ನ ಜೊತೆ ಸಮಯ ಕಳೆಯೋ ಥರ ಮಾಡ್ಕೊ. ಅಂದರೆ ಏನಕ್ಕರೆ ನಿಮ್ಮ ಮಾತಿನ ಅರ್ಥ? ನನ್ನ ಗಂಡಂಗೆ ಅರ್ಜೆಂಟಾಗಿ ಮೂಗ್ದಾರ ಹಾಕ್ಬೇಕು, ಅವರು ದಾರಿ ತಪ್ಪಿದ ಮಗ ಆಗ್ತಾವ್ರೆ, ದಾರಿ ತಪ್ತಾವ್ರೆ ಅಂತನಾ? ಇಲ್ಲ ಮಲ್ಲಿ, ಅದು ಎಲ್ಲಿದ್ದೀರಾ, ಯಾವಾಗ ಬರ್ತಿದ್ದೀರಾ ಅಂತ ಕೇಳೋದು ಹೆಂಡತಿ ಡ್ಯೂಟಿ ಅಲ್ವಾ, ಆ ಲೆಕ್ಕದಲ್ಲಿ ಹೇಳಿದೆ ಅಷ್ಟೇ. ಅಕ್ಕರೆ, ನೀವು ಯಾವ ಲೆಕ್ಕದಾಗಾರ ಹೇಳಿ, ಆದರೆ ನನ್ನ ಗಂಡನ ವಿಚಾರದಾಗೆ ಅದ್ಯಾವುದೂ ಲೆಕ್ಕಕ್ಕೆ ಬರೋಕ್ಕಿಲ್ಲ. ಯಾಕಂದ್ರೆ ಅವ್ರು ನನ್ನ ಸಾನೆ ಸಂದಾಗಿ ನೋಡ್ಕೊಂತಾವ್ರೆ, ತುಂಬ ಪ್ರೀತಿಸ್ತಾರೆ. ಅಕ್ಕರೆ, ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಮ ಸಂಸಾರ ಸಾನೆ ಸಂದಾಗೈತೆ. ಬನ್ನಿ.